ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಕೆಆರ್ ಪುರದಲ್ಲಿ ಒಂದೇ ಕುಟುಂಬದ ಮೂವರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಕೆನೆತ್ ನನ್ನ ಪೊಲೀಸರು ಕೆಆರ್ ಪುರ ಖಾಕಿ ವಶಕ್ಕೆ ಪಡೆದಿರುವಂತದ್ದು. ಪುದುಚೇರಿಯಲ್ಲಿ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಲಾಗಿದೆ. 2 ದಿನದ ಹಿಂದೆ ಆರೋಪಿ ಶ್ವೇತಾಳನ್ನ ಖಾಕಿ ವಶಕ್ಕೆ ಪಡೆದಿದ್ರು. ಶ್ವೇತಾಳನ್ನ 7 ದಿನ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ನೀಡಿತ್ತು. ಪ್ರಿಯಕರನ ಜೊತೆ ಸೇರಿ ತ್ರಿವಳಿ ಕೊಲೆಗೈದಿದ್ದಂತ ಶ್ವೇತಾಳ ವಿಚಾರಣೆ ಕೂಡ ನಡೀತಾ ಇತ್ತು. ಆದ್ರೆ ಆರೋಪಿ ಕೆನೆತ್ ಏನಿದ್ದ ಆತ ತಪ್ಪಿಸಿಕೊಂಡಿದ್ದ. ಆತನಿಗಾಗಿ ಹುಡುಕಲಾಗ್ತಾ ಇತ್ತು. ಈಗ ಕೊನೆಗೂ ಆತ ಕೂಡ ಸಿಕ್ಕಿಕೊಂಡಿದ್ದಾನೆ. ಪುದುಚೇರಿಯಲ್ಲಿ ಈತನನ್ನ ಪೊಲೀಸರು ಬಂಧಿಸಿರುವಂತದ್ದು. ಕೆಆರ್ ಪುರದಲ್ಲಿ ಶ್ವೇತಾ ಮತ್ತು ಆತನ ಪ್ರಿಯಕರ ಸೇರಿ ಮಾಡಿದಂತ 3 ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮುಂದೆ ಉರಿತಾ ಇರುವಂತದ್ದು. ಈಗಾಗಲೇ ಶ್ವೇತಾಳನ್ನ ವಶಕ್ಕೆ ಪಡೆಯಲಾಗಿತ್ತು. ಆಕೆಯ ವಿಚಾರಣೆ ನಡೀತಾ ಇತ್ತು. ಆದ್ರೆ ಆರೋಪಿ ಕೆನೆತ್ ಏನಿದ್ದ ಆತ ಎಸ್ಕೇಪ್ ಆಗಿದ್ದ, ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ಹಾಗಾಗಿ ಆತನಿಗಾಗಿ ಶೋಧ ನಡೀತಾ ಇತ್ತು. ಇವಾಗ ಅಂತಿಮವಾಗಿ ಆತನೂ ಕೂಡ ಪೊಲೀಸರ ಕೈಗೆ ಸಿಕ್ಕಿರುವಂತದ್ದು. ಇನ್ನು ಮುಂದೆ ಇಬ್ಬರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇಬ್ಬರ ಬಳಿಯೂ ಕೂಡ ವಿಚಾರಣೆ ನಡೆಸಲಾಗುತ್ತೆ. ಹಾಗಾಗಿ ಕೊನೆಗೂ ಕೂಡ ಈ ಒಬ್ಬ ಆರೋಪಿ ಸಿಕ್ಕಿರುವಂತದ್ದು. ಈಗ ಶ್ವೇತಾ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೂಡ ಹಂಚಿಕೊಂಡಿದ್ದಾಳೆ. ಈಗ ಆರೋಪಿ ಕೆನೆತ್ನ ವಿಚಾರಣೆ ಕೂಡ ನಡೆಯುತ್ತೆ. ಹಾಗಾಗಿ ವಿಚಾರಣೆಯ ಬಳಿಕ ಮತ್ತೆ ಇನ್ಯಾವ ಮಾಹಿತಿಗಳು ಹೊರಬರುತ್ತೆ ಅನ್ನುವಂಥ ಕುತೂಹಲ ಕೂಡ ಇರುವಂಥದ್ದು. ಈಗ ಶ್ವೇತಾ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀಡಿದ್ಲು. ಅಚ್ಚರಿಯನ್ನ ಮೂಡಿಸುವಂತ ಮಾಹಿತಿಗಳನ್ನ ಶ್ವೇತಾ ನೀಡಿದ್ಲು. ಈಗ ಕೆನೆತ್ ಏನೆಲ್ಲ ಹೇಳ್ತಾನೆ ಅನ್ನುವಂಥದ್ದ ಈ ಒಂದು ವಿಚಾರಣೆಯ ಬಳಿಕ ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು 3 ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅಂತಿಮವಾಗಿ ಈ ಒಬ್ಬ ಆರೋಪಿ ಕೂಡ ಈಗ ಪೊಲೀಸರ ಕೈಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಮುಂದಿನ ಶಿಕ್ಷೆ ಯಾವ ರೀತಿಯಾಗಿರುತ್ತೆ, ಏನು ನಿರ್ಧಾರವನ್ನ ಕೋರ್ಟ್ ತೆಗೆದುಕೊಳ್ಳುತ್ತೆ, ಎಲ್ಲವನ್ನ ಕಾದು ನೋಡಬೇಕಾಗಿದೆ. ಸದ್ಯ ಶ್ವೇತಾಳನ್ನ ಸಂಪೂರ್ಣವಾಗಿ ಪರೀಕ್ಷೆ ಒಳಪಡಿಸಲಾಗಿರುವಂಥದ್ದು. ಅವಳನ್ನ ವಿಚಾರಿಸಲಾಗ್ತಾ ಇದೆ. ಈಗ ಕೆನೆತ್ ವಿಚಾರಣೆ ಕೂಡ ನಡೆಯುತ್ತೆ.